ಮಿಥುನ ರಾಶಿಯವರಿಗೆ ಹೆಚ್ಚಾಗಿ ಲಾಭ ಆಗುತ್ತೆ, ಅದರಲ್ಲೂ ಕೂಡ ಧನ ಲಾಭ ಮತ್ತು ವಿದ್ಯೆ ಎರಡರಲ್ಲೂ ಲಾಭ ಆಗುತ್ತೆ ಅಂತಿದ್ದಾರೆ. ಹೌದಾ? ಖಂಡಿತ. ಯಾಕಂತ ಹೇಳಿದ್ರೆ ಯಾಕೆ ಮಿಥುನ ರಾಶಿಯವರಿಗೆ ಒಳ್ಳೆಯ ಲಾಭ, ಒಳ್ಳೆಯ ಅಭಿವೃದ್ಧಿ ಅಂತ ಹೇಳಿದ್ರೆ ನೋಡಿ, ಎರಡು ವಿಚಾರ ನಾವು ಇಲ್ಲಿ ಗಮನಿಸಬಹುದು. ಪ್ರಸ್ತುತ ಗುರುಬಲ ಇರಲಿಲ್ಲ, ಆದರೆ ಯಾವಾಗ ಗುರು ಇದೇ ಅಕ್ಟೋಬರ್ 18ನೇ ತಾರೀಕಿಗೆ ದ್ವಿತೀಯ ಸ್ಥಾನಕ್ಕೆ ಹೋಗ್ತಾನೋ ಗುರು, ಅಲ್ಲಿ ಧನಸ್ಥಾನ ಅಂತ ಹೇಳ್ತೀವಿ. ಯಾವಾಗ ಧನಸ್ಥಾನದಲ್ಲಿ ಪರಮೋಚ್ಚ ಸ್ಥಾನಕ್ಕೆ ಹೋದಾಗ ಮಿಥುನ ರಾಶಿಯವರಿಗೆ ಯಾರಿಗಾದರೂ ದುಡ್ಡು ಕೊಟ್ಬಿಟ್ಟಿರ್ತೀರ ಅಂದ್ಕೊಳ್ಳಿ, ಆಟೋಮೆಟಿಕ್ ಬಂದ್ಬಿಡುತ್ತೆ. ಯಾವುದೋ ಬರಬೇಕಾಗಿರೋ ಹಣ ಪಿತ್ರಾರ್ಜಿತ ಆಸ್ತಿ ಆಗಬಹುದು, ಅದರಲ್ಲಿ ನಿಮಗೆ ಇದೇ ಡಿಸೆಂಬರ್ ಒಳಗಡೆ ಅನುಕೂಲ ಆಗುವಂಥದ್ದಿರುತ್ತೆ. ಸೊ ಹಾಗಾಗಿ ಒಂದು ಗುರು ಬದಲಾವಣೆಯಿಂದ ಅವರಿಗೆ ಒಳ್ಳೆಯದಿದೆ. ಎರಡನೇದು, ವ್ಯಯಸ್ಥಾನಾಧಿಪತಿಯು ಸ್ವಕ್ಷೇತ್ರದಲ್ಲಿರೋದ್ರಿಂದ ನೀವು ಎಷ್ಟೇ ಸಂಪಾದನೆ ಮಾಡಿದ್ರೂ ಇಂಪ್ರೂವ್ಮೆಂಟೇ ಆಗುವಂಥದ್ದು ಜಾಸ್ತಿ ಆಗುವಂಥದ್ದು ಇರುತ್ತೆ. ಹೊಸ ಬಿಸ್ನೆಸ್ ಪ್ರಾರಂಭ ಮಾಡ್ಬೋದು. ನೋಡಿ, ನೀವೇನೋ ಪ್ಲ್ಯಾನ್ ಮಾಡ್ಕೋಬಹುದು. ಮಿಥುನ ರಾಶಿಯವರು ಬಹಳ ಬುದ್ಧಿವಂತರು ಇರ್ತಾರೆ. ಏನಾದರೂ ಹೊಸ ಬಿಸ್ನೆಸ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ, ಲೆಕ್ಕಾಚಾರದಲ್ಲಿ ಚೆನ್ನಾಗಿರ್ತಾರೆ. ಸೊ ಅಂಥವರೆಲ್ಲ ಸಹ ಬಿಸ್ನೆಸ್ಸಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇರುತ್ತೆ. ಮತ್ತು ಕೆಲಸಕ್ಕೆ ಹೋಗುವಂಥವ್ರಿಗಂತೂ ಏನಾದರೂ ಕೆಲಸದಲ್ಲಿ ಪ್ರಮೋಷನ್ ಸಿಗಬಹುದು, ಅಥವಾ ಕೆಲಸ ಬಿಟ್ಟು ಬೇರೆ ಕೆಲಸದಲ್ಲಿ ಏನಾದರೂ ಒಳ್ಳೆಯ ಸಂಬಳ ಜಾಸ್ತಿ ಆಗಬಹುದು. ಏನಾದರೂ ಪ್ಲ್ಯಾನಿಂಗ್ ಏನಾದರೂ ಇದ್ದರೆ, ಕೆಲಸದ ವಿಚಾರದಲ್ಲಿ ಈಗಾಗಲೇ ಕೆಲಸ ಇಲ್ಲ, ಹುಡುಕಾಟದಲ್ಲಿದ್ದೀರಾ ಅಂದರೆ ಕೆಲಸ ಸಿಗುತ್ತೆ. ಸಿಕ್ಕಿರೋವಂಥ ಕೆಲಸದಕ್ಕಿಂತ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣುವಂಥ ಕೆಲಸನೇ ಅನುಕೂಲ ಆಗುತ್ತೆ. ಮತ್ತು ವಿದೇಶಕ್ಕೇನಾದರೂ ಪ್ರಯತ್ನ ಮಾಡ್ತಾ ಇದ್ರೂ ಅನುಕೂಲ ಇರುತ್ತೆ. ಒಟ್ಟಾರೆ ಈ ಮಿಥುನ ರಾಶಿಯವರಿಗೆ ಧನ ಸಂಪತ್ತು ವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನು ನೋಡಬಹುದು. ಈ ಧನಲಕ್ಷ್ಮಿ ಪೂಜೆ ನಂತರ, ಅಂದರೆ ಈ ದೀಪಾವಳಿಯ ನಂತರ ದಿನಗಳು ಭಾಳ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ, ಅಭಿವೃದ್ಧಿಯನ್ನು ಕಾಣುವಂಥ ದಿನಗಳು ಅಂತ ಹೇಳ್ಬೋದು.